ನಾಗರ ಅಮಾವಾಸ್ಯೆಯ ದಿನ ನಾಗದೇವರಿಗೆ ಈ ಒಂದು ಪೂಜೆ ಮಾಡುವ ಸಂಪ್ರದಾಯ ಇದೆ ಗೊತ್ತಾ? ಯಾವ ಸಾಮಗ್ರಿಗಳು ಬೇಕು, ನಾಗದೇವರಿಗೆ ಏನು ಅರ್ಪಿಸಬೇಕು, ಯಾವ ಮಂತ್ರ ಹೇಳಬೇಕು, ಈ ವಿಡಿಯೋದಲ್ಲಿ ಮನೆಯಲ್ಲೇ ಸರಳವಾಗಿ ನಾಗರ ಅಮಾವಾಸ್ಯೆ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನ ನೋಡೋಣ. ನಮಸ್ಕಾರ ಸ್ನೇಹಿತರೆ. ನಾಗರ ಅಮಾವಾಸ್ಯೆಯ ದಿನ ನಾಗದೇವರನ್ನು ಪೂಜಿಸಿ ಕುಟುಂಬದ ಆರೋಗ್ಯ, ಕ್ಷೇಮ ಮತ್ತು ನೆಮ್ಮದಿಗಾಗಿ ಪ್ರಾರ್ಥಿಸುವ ಸಂಪ್ರದಾಯ ನಮ್ಮಲ್ಲಿ ಇದೆ. ಮೊದಲಿಗೆ ಬೆಳಿಗ್ಗೆ ಸ್ನಾನ ಮಾಡಿ ಮನೆಯ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ. ನಾಗದೇವರ ಫೋಟೋ, ವಿಗ್ರಹ ಅಥವಾ ನಿಮ್ಮ ಮನೆಯ ಸಂಪ್ರದಾಯದಂತೆ ನಾಗದೇವರ ಪ್ರತೀಕವನ್ನು ಪೂಜಾ ಸ್ಥಳದಲ್ಲಿ ಇಡಿ. ಈಗ ನಾಗರ ಅಮಾವಾಸ್ಯೆಯ ನಾಗದೇವರಿಗೆ ಪೂಜೆ ಮಾಡುವ ಸಾಮಗ್ರಿಗಳು: ಅರಿಶಿಣ, ಕುಂಕುಮ, ಅಕ್ಷತೆ, ಹೂವು, ನೀರು, ಹಾಲು, ವೀಳ್ಯದೆಲೆ, ಅಡಿಕೆ, ತೆಂಗಿನಕಾಯಿ, ಹಣ್ಣು, ಕರ್ಪೂರ, ಧೂಪ ಮತ್ತು ದೀಪವನ್ನು ಸಿದ್ಧಪಡಿಸಿಕೊಳ್ಳಿ. ಯಾವುದೇ ಪೂಜೆಗೂ ಮೊದಲು ಗಣಪತಿಯನ್ನು ಸ್ಮರಿಸಿ. ಓಂ ಶ್ರೀ ಗಣೇಶಾಯ ನಮಃ. ನಂತರ ನಾಗದೇವರ ಮುಂದೆ ಸಂಕಲ್ಪ ಮಾಡಿ, ನಮ್ಮ ಕುಟುಂಬದ ಆರೋಗ್ಯ, ಕ್ಷೇಮ, ಶಾಂತಿ ಮತ್ತು ಸಂತೋಷಕ್ಕಾಗಿ ನಾಗದೇವರ ಪೂಜೆಯನ್ನು ಭಕ್ತಿ ಶ್ರದ್ಧೆಯಿಂದ ಮಾಡುತ್ತಿದ್ದೇನೆ. ನಾಗದೇವರು ನಮ್ಮ ಕುಟುಂಬವನ್ನು ಸದಾ ಕಾಪಾಡಲಿ ಎಂದು ಪ್ರಾರ್ಥಿಸಿ. ಈಗ ನಾಗದೇವರ ಪೂಜೆ ಹೇಗೆ ಮಾಡಬೇಕು ಅಂತ ನೋಡೋಣ ಬನ್ನಿ. ನಾಗದೇವರಿಗೆ ನೀರು ಅರ್ಪಿಸಿ. ನಂತರ ಅರಿಶಿಣ, ಕುಂಕುಮ, ಅಕ್ಷತೆ ಮತ್ತು ಹೂವನ್ನು ಅರ್ಪಿಸಿ. ವೀಳ್ಯದೆಲೆ, ಅಡಿಕೆ, ಹಣ್ಣು ಮತ್ತು ತೆಂಗಿನಕಾಯಿಯನ್ನು ಸಮರ್ಪಿಸಬಹುದು. ನಾಗದೇವರನ್ನು ಸ್ಮರಿಸುತ್ತಾ ಓಂ ನಾಗದೇವತಾಭ್ಯೋ ನಮಃ ಎಂದು ಜಪಿಸಿ. ನಂತರ ದೀಪ ಬೆಳಗಿಸಿ ಕರ್ಪೂರದ ಆರತಿ ಮಾಡಿ. ಹಾಲಿನ ಬಗ್ಗೆ ಒಂದು ಮುಖ್ಯ ವಿಷಯ: ನಿಮ್ಮ ಮನೆಯ ಅಥವಾ ದೇವಸ್ಥಾನದ ಸಂಪ್ರದಾಯದಲ್ಲಿ ನಾಗದೇವರ ವಿಗ್ರಹಕ್ಕೆ ಹಾಲಿನ ಅಭಿಷೇಕ ಮಾಡುವ ಪದ್ಧತಿ ಇದ್ದರೆ ಅದನ್ನು ಮಾಡಬಹುದು. ಆದರೆ ಜೀವಂತ ಹಾವುಗಳಿಗೆ ನೇರವಾಗಿ ಹಾಲು ಕೊಡಬೇಡಿ. ಹಾವುಗಳಿಗೆ ಹಾಲು ಕುಡಿಸುವುದು ಅವುಗಳ ಆರೋಗ್ಯಕ್ಕೆ ಹಾನಿಕಾರಕವಾಗಬಹುದು. ನಾಗದೇವರನ್ನು ಪೂಜಿಸುವುದರ ಜೊತೆಗೆ ನಿಜವಾದ ನಾಗಗಳನ್ನು ಮತ್ತು ಪ್ರಕೃತಿಯನ್ನು ರಕ್ಷಿಸುವುದು ನಮ್ಮ ಕರ್ತವ್ಯವಾಗಿದೆ. ನಮ್ಮ ಪೂಜೆಗಾಗಿ ಯಾವುದೇ ಪ್ರಾಣಿ ಅಥವಾ ಪಕ್ಷಿಗಳಿಗೆ ಹಾನಿ ಮಾಡೋದು ಬೇಡ. ಈಗ ನೈವೇದ್ಯಕ್ಕೆ ಏನೇನ್ ಬೇಕು ಅಂತ ನೋಡೋಣ. ಮೊದಲಿಗೆ ಮನೆಯ ಸಂಪ್ರದಾಯದಂತೆ ಹಣ್ಣು, ಪಾಯಸ, ಸಿಹಿ ಅಥವಾ ಸಾತ್ವಿಕ ಆಹಾರವನ್ನು ನೈವೇದ್ಯವಾಗಿ ಅರ್ಪಿಸಿ. ನಂತರ ಕೈ ಮುಗಿದು ಹೀಗೆ ಪ್ರಾರ್ಥಿಸಿ: ನಾಗದೇವರೇ, ನಮ್ಮ ಕುಟುಂಬದ ಎಲ್ಲರನ್ನೂ ಕಾಪಾಡು. ನಮ್ಮ ಮನೆಯಲ್ಲಿ ಆರೋಗ್ಯ, ಶಾಂತಿ ಮತ್ತು ಸಂತೋಷ ಸದಾ ಇರಲಿ. ಯಾವುದೇ ಅಪಾಯದಿಂದ ನಮ್ಮನ್ನು ರಕ್ಷಿಸು. ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಜೀವಿಯನ್ನು ಗೌರವಿಸುವ ಮನಸ್ಸು ನಮಗೆ ನೀಡು. ಕೊನೆಯಲ್ಲಿ ಕರ್ಪೂರದ ಆರತಿ ಮಾಡಿ ದೇವರಿಗೆ ನಮಸ್ಕರಿಸಿ ಪ್ರಸಾದ ಸ್ವೀಕರಿಸಿ. ಸ್ನೇಹಿತರೆ, ನಾಗರ ಅಮಾವಾಸ್ಯೆ ಎಂದರೆ ಕೇವಲ ಪೂಜೆ ಮಾಡುವ ದಿನವಲ್ಲ. ನಾಗದೇವರನ್ನು ಆರಾಧಿಸುವ ಜೊತೆಗೆ ಪ್ರಕೃತಿಯ ಮಾತೆಯನ್ನು, ಪ್ರತಿಯೊಂದು ಜೀವಿಯನ್ನು ಗೌರವಿಸುವ ಪವಿತ್ರ ದಿನ. ನಾಗದೇವರ ಅನುಗ್ರಹದಿಂದ ನಿಮ್ಮ ಕುಟುಂಬದಲ್ಲಿ ಆರೋಗ್ಯ, ಶಾಂತಿ ಮತ್ತು ಸಂತೋಷ ಸದಾ ಇರಲಿ. ನಿಮ್ಮ ಮನೆಯಲ್ಲಿ ನಾಗರ ಅಮಾವಾಸ್ಯೆಯನ್ನು ಹೇಗೆ ಆಚರಿಸುತ್ತೀರಿ ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಮರಿದೇ ಸಬ್ಸ್ಕ್ರೈಬ್ ಮಾಡಿ. ಓಂ ನಾಗದೇವತಾಭ್ಯೋ ನಮಃ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.